ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಮಾಡೋದು, ಬಹಳ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಅಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ, ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1.5 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಟ್ ಇಡ್ಲಿ ರವೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ರವೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು 10 ಮಿನಿಟ್ಸು ಸೋಕ್ ಮಾಡಿಡಬೇಕು. ನೋಡಿ ಈ ಥರ ರವೆ ಎಲ್ಲ ಸ್ವಲ್ಪ ನೀರನ್ನ ಹೀರ್ಕೊಂಡು ಸ್ವಲ್ಪ ಸಾಫ್ಟಾಗಿರುತ್ತೆ, ಅಷ್ಟಾದರೆ ಸಾಕು. ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ರೌಂಡ್ ರುಬ್ಕೋಬೇಕಾಗತ್ತೆ ಅಷ್ಟೇ. ಮತ್ತು ರವೆ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗುತ್ತೆ, ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನಿಲ್ಲಿ ನೀಟಾಗಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು, ಸ್ವಲ್ಪ ತಿಕ್ಕಾಗಿದೆ. ಬಟ್ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಮತ್ತೆ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕೋತೀನಿ. ಬಟ್ ಫಸ್ಟೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಇಟ್ಟಿದ್ದೀನಿ. ಅದಾದಮೇಲೆ ನೋಡಿ ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್ ತುರಿ, ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ಬೋದು ಖಾರಕ್ಕೆ, ಮತ್ತು 4 ಕಾಳು ಜೀರಿಗೆ ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ ಒಂದು ಸೌಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು 10 ಮಿನಿಟ್ಸು ರೆಸ್ಟಿಗೆ ಬಿಡಬೇಕು. ಅದಾದಮೇಲೆ ನಾವು ರೊಟ್ಟಿನ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ 10 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಬ್ಯಾಟರ್ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ರವೆ ರೊಟ್ಟಿ. ಟೇಸ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ನನ್ನ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ನಾನಿಲ್ಲಿ ತವಾ ಇಟ್ಕೊಂಡು ತವಾ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿದೆ. ಅದಾದಮೇಲೆ ನೋಡಿ ಅದು ರವೆ ಬ್ಯಾಟರ್ ಏನಿತ್ತು ಅದನ್ನು ಡೈರೆಕ್ಟಾಗಿ ತವಾ ಮೇಲೆ ಹಾಕ್ಕೊಂಡು ಈ ಥರ ರೊಟ್ಟಿ ಅಥವಾ ದೋಸೆ ಥರ ಡ್ರಾ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಎಣ್ಣೆನೂ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ನೀಟಾಗಿ ಬೇಯಕ್ಕೆ ಬಿಡಬೇಕು. ಒಂದು ಸೈಡ್ ಬೆಂದಮೇಲೆ ನೋಡಿ ಈ ಥರ ಸಾಫ್ಟಾಗಿ ಫ್ಲಿಪ್ ಮಾಡ್ಕೋಬೇಕಾಗತ್ತೆ. ಫ್ಲಿಪ್ ಮಾಡಿಕೊಂಡು ಪ್ರಾಪರಾಗಿ ಎರಡೂ ಸೈಡ್ ನೀಟಾಗೆ ಫ್ಲಿಪ್ ಮಾಡ್ಕೋತಾ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಎರಡೂ ಸೈಡು ನೀಟಾಗಿ ಬೆಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಆವಾಗ ನಾವು ತೆಗಿಬೇಕು. ಇಷ್ಟೇ ನೋಡಿ, ರವೆ ರೊಟ್ಟಿ ಮಾಡೋದು ತುಂಬ ಸಿಂಪಲ್ಲು ಆ್ಯಂಡ್ ಇದು ತುಂಬ ಸಾಫ್ಟಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ. ಕಾಯಿ ಚಟ್ನಿ ಜೊತೆ ಟೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.